ಇವತ್ತು ನನ್ನ ಮುಂದೆ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಆ್ಯಕ್ಷನ್ ಕ್ಯಾಮ್ರಾ ಇದೆ. ಇದು ಎಸ್ ಜೆ ಕ್ಯಾಮ್ರಾದು 4K ಆ್ಯಕ್ಷನ್ ಕ್ಯಾಮ್ರಾ. ಇದನ್ನು ನಾನು ಅಮೆಝಾನಲ್ಲಿ ಬರೀ 5,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ದು. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಆ್ಯಕ್ಷನ್ ಕ್ಯಾಮ್ರಾನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕ್ವಾಲಿಟಿ ಹೆಂಗಿದೆ, ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಆ್ಯಕ್ಷನ್ ಕ್ಯಾಮ್ರಾನ ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಬಾಕ್ಸು, ಇದ್ರೊಳಗಡೆ ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ ಆ್ಯಕ್ಷನ್ ಕ್ಯಾಮ್ರಾ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಇದನ್ನು ಓಪನ್ ಮಾಡಿದ್ರೆ ಇದರ ಒಳಗಡೆ ನಮಗೆ ವಿತ್ ಕೇಸು ಈ ಒಂದು ಆ್ಯಕ್ಷನ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಮೌಂಟ್ ಕೂಡ ಇದರಲ್ಲೇ ಇದೆ, ನೋಡ್ತಾ ಇದ್ದೀರಾ. ಸೊ ಅದನ್ನು ಬಿಟ್ಟರೆ ಕೆಲವೊಂದು ಆಕ್ಸೆಸರೀಸ್ಗಳನ್ನ ಕೂಡ ನಮಗೆ ಕೊಟ್ಟಿದ್ದಾರೆ. ಇದ್ರೊಳಗಡೆ ನಮಗೆ ಹೆಲ್ಮೆಟ್ ಮೌಂಟ್ ಆಗಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಮೌಂಟ್ಗಳು ಸಿಗ್ತಾ ಇದೆ, ನೋಡ್ತಾ ಇದ್ದೀರಾ. ಡಿಫ್ರೆಂಟ್ ಮೌಂಟ್ಸ್ ಇದೆ ಮತ್ತು ಒಂದು ಚಾರ್ಜಿಂಗ್ ಕೇಬಲ್ನ ಕೂಡ ಕೊಟ್ಟಿದ್ದಾರೆ. ಮೈಕ್ರೋ USB ಚಾರ್ಜಿಂಗ್ ಕೇಬಲ್ಲು, ಬೇಜಾರಾಗುವಂಥ ವಿಷಯ. ನಂತರ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡು ಮತ್ತು ಸ್ಟಿಕ್ಕರ್ಸ್ನ ಕೂಡ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಕೇಸಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೊ ಈ ಕೇಸ್ ಹಾಕಿರಬೇಕಾದ್ರೆ ನೀವು ಬೇಕಾದ್ರೆ ಆಪರೇಟನ್ನು ಮಾಡ್ಬೋದು. ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ, ಮೇಲ್ಗಡೆ ಈ ಶಟರ್ ಬಟನ್ ಕೂಡ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಇದು ಪವರ್ ಬಟನ್ ರೀತಿಯಲ್ಲೂ ಕೂಡ ಕೆಲಸ ಮಾಡೋದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಸೊ ಫಸ್ಟ್ ಈ ಕೇಸನ್ನು ಓಪನ್ ಮಾಡೋಣ. ಸೊ ಓಪನ್ ಮಾಡಿದ್ರೆ ಆ್ಯಕ್ಚುಯಲ್ ಒಂದು ಆ್ಯಕ್ಷನ್ ಕ್ಯಾಮ್ರಾ ಇದರೊಳಗೆ ಸಿಗುತ್ತೆ. ಇದು IP ರೇಟಿಂಗನ್ನು ಈ ಕೇಸ್ನ ಜೊತೆ ಕೊಡ್ತಾ ಇದ್ದಾರೆ, ಆಯಿತಾ. ಸೊ ಈ ಕೇಸ್ ಒಳಗಡೆ ಅಪ್ ಟು 30 ನಿಮಿಷ ನೀವು ಅಂಡರ್ ವಾಟರ್ ಶೂಟಿಂಗನ್ನು ಮಾಡ್ಬೋದು. ಈ ಆ್ಯಕ್ಚುಯಲ್ ಆ್ಯಕ್ಷನ್ ಕ್ಯಾಮ್ರಾಗೆ ಯಾವುದೇ IP ರೇಟಿಂಗ್ ಇಲ್ಲ. ಮಿಸ್ ಆಗ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ಇದನ್ನು ನೀರೊಳಗೆ ಹಾಕ್ಬಿಟ್ರೆ ಹಾಳಾಗುತ್ತೆ. ಸೊ ಈ ಕೇಸ್ನ ಒಳಗೆ ಹಾಕ್ಬಿಟ್ಟು 30 ನಿಮಿಷ ಅಂಡರ್ ವಾಟರ್ ಶೂಟಿಂಗನ್ನು ಮಾಡ್ಬೋದು. ಇನ್ನು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಕೇಸ್ನ ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬ ಸಾಲಿಡ್ ಆಗಿದೆ. ಅದು ಇಂಪ್ರೆಸಿವ್. ಈ ಪ್ರೈಸ್ ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನು ಆ್ಯಕ್ಚುಯಲ್ ಆ್ಯಕ್ಷನ್ ಕ್ಯಾಮ್ರಾ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥದ್ದು ಸಾಲಿಡ್ ಆಗಿದೆ. ಆದರೆ ನನಗೆ ಇಷ್ಟ ಆಗದಿದ್ದೇನಪ್ಪ ಅಂತ ಅಂದರೆ ಈ ಒಂದು ಪೋರ್ಟ್ಗಳು ಮತ್ತು SD ಕಾರ್ಡ್ ಸ್ಲಾಟ್ ಇದೆ ಅಲ್ವಾ, ಇಲ್ಲಿ ಯಾವುದೇ ಕವರ್ ಇಲ್ಲ, ಹಂಗೆ ಓಪನ್ ಆಯಿತಾ, ಒಂಥರ ಕೆಟ್ಟದಾಗಿ ಕಾಣುತ್ತೆ. ಜೊತೆಗೆ ಇದರಲ್ಲಿ 2 ಡಿಸ್ಪ್ಲೇ ಇದೆ. ಫ್ರಂಟಲ್ಲೊಂದು ಡಿಸ್ಪ್ಲೇ ಇದೆ, ಬ್ಯಾಕಲ್ಲೊಂದು ಡಿಸ್ಪ್ಲೇ ಇದೆ. 2 ಡಿಸ್ಪ್ಲೇ ಕೊಟ್ಟಿದ್ದಾರೆ. ಆದರೆ ಈ ಎರಡೂ ಕೂಡ ಟಚ್ ಸ್ಕ್ರೀನ್ ಬಟನ್ ಅಲ್ಲ, ಆಯಿತಾ. ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ. ಕೆಲವೊಂದು 3 ಫಿಸಿಕಲ್ ಬಟನ್ ಇದೆ, ಅದರಲ್ಲಿ ನಾವಿಗೇಟ್ ಮಾಡಬೇಕು. ಹೆವಿ ಅಂದರೆ ಹೆವಿ ಹಿಂಸೆ ಆಯಿತು. ಅದೊಂದು ಹೆವಿ ಬೇಜಾರಾಯಿತು. ಗೋಪ್ರೋನಲ್ಲಿ ಯಾವ ರೀತಿ 2 ಡಿಸ್ಪ್ಲೇ ಕೊಟ್ಟಿದ್ದಾರೋ ಅದೇ ರೀತಿ ಇದರಲ್ಲೂ ಕೂಡ 5,000 ರೂಪಾಯಿಗೆ ಅದು ಹೆಂಗೆ 2 ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿಗೆ 2 ಡಿಸ್ಪ್ಲೇ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ. ಈ ಬ್ಯಾಕ್ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ. ಫ್ರಂಟ್ ಅಷ್ಟೇ ಅಂತ ಅನ್ನಿಸ್ತಾ. ಹೆವಿ ಕಂಪ್ರೆಸ್ ಆಗುತ್ತೆ, ಆಯಿತಾ. ನಾವು ನೋಡಬೇಕಾದ್ರೆ ಆ್ಯಕ್ಚುಯಲ್ ವಿಡಿಯೋ ಕಂಪ್ರೆಸ್ ಆಗಿರುತ್ತೆ. ಸೊ ನನಗದು ಸರಿ ಅಂತ ಅನ್ನಿಸ್ಲಿಲ್ಲ. ಮತ್ತು ಬಟನ್ನ ಕ್ವಾಲಿಟಿ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಮೇಲ್ಗಡೆ ಈ ಶಟರ್ ಬಟನ್ ಇದೆ ಅಲ್ವಾ, ಸೊ ಇದನ್ನು ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ನೋಡಿ, ಆನ್ ಆಯಿತು. ಸೊ ಈ ಸೌಂಡನ್ನು ಬೇಕಾದ್ರೆ ನೀವು ಆಫ್ ಕೂಡ ಮಾಡ್ಬೋದು, ಬೇಡ ಅಂತ ಅಂದರೆ. ನೀವು ಈ ಒಂದು ಸ್ಕ್ರೀನ್ನ ಸ್ವಿಚ್ ಮಾಡೋದಕ್ಕೆ ಈ ಕೆಳಗಡೆ ಬಟನ್ನ ಲಾಂಗ್ ಪ್ರೆಸ್ ಮಾಡಿಕೊಂಡ್ರಿ ಅಂತ ಅಂದರೆ ಈ ಸ್ಕ್ರೀನ್ ಆಫ್ ಆಗುತ್ತೆ. ಮತ್ತಿನ್ನೊಂದು ಸಲ ಪ್ರೆಸ್ ಮಾಡಿದ್ರಿ ಅಂದರೆ ನೋಡಿ ಇಲ್ಲ ಆನ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ ಎಷ್ಟು ಕಂಪ್ರೆಸ್ ಆಗಿದೆ ನೋಡಿ, ಕೆಟ್ಟದಾಗಿ ಕಾಣ್ತದೆ. ಬ್ರೈಟ್ ಆಗಿದೆ ಬಟ್ ಒಂಥರ ಕಂಪ್ರೆಸ್ ಆಗಿರೋ ಥರ ಕಾಣುತ್ತೆ ಇಲ್ಲಿ. ಮತ್ತೆ ಲಾಂಗ್ ಪ್ರೆಸ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಫ್ ಆಗುತ್ತೆ. ಮತ್ತಿನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಸೊ ಈ ರೀತಿ ನಾವು ಡಿಸ್ಪ್ಲೇಗಳ ಮಧ್ಯೆ ಸ್ವಿಚ್ ಮಾಡ್ಬೋದು. ಅಟ್ಲೀಸ್ಟ್ ಕೊಟ್ಟಿದ್ದಾರಲ್ಲ ಡಿಸ್ಪ್ಲೇನ, ಹಿಂಗೆ ಸೆಲ್ಫಿ ವೀಡಿಯೋ ತೊಗೊಳಕ್ಕೆಲ್ಲ ಹೆವಿ ಯೂಸ್ ಆಗಿದೆ. ನೋಡ್ಕೊಂಬಿಟ್ಟು ಆರಾಮಾಗಿ ನಾವು ಸೆಲ್ಫಿ ವ್ಲಾಗ್ನೆಲ್ಲ ಮಾಡೋದಕ್ಕೆ ಒಂದು ಒಳ್ಳೆ ಇದು ಅಂತ ಅನ್ನಿಸ್ತು. ಆಡಿಯೋ ಕ್ವಾಲಿಟಿ ನಾನು ಕೇಳಿಸ್ಕೊಂಡಂಗೆ ಪರವಾಗಿಲ್ಲ, ಆಯಿತಾ. ಒಂದು ಲೆವೆಲಿಗೆ ಸುಮಾರಾಗಿದೆ. 5,000 ರೂಪಾಯಿಗೆ ನಾವು ಹೆವಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಇಲ್ಲಿ ಮೈಕ್ರೋಫೋನ್ ಇದರೊಳಗೆ ಇನ್ಬಿಲ್ಟ್ ಇದೆ, ಬಟ್ ಕ್ವಾಲಿಟಿ ಓಕೆ ಅಂತ ಅನ್ನಿಸ್ತು. ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ವೈಫೈ ಕೊಟ್ಟಿದ್ದಾರೆ, ಆಯಿತಾ. ಅದು ಹೆಂಗೆ ವೈಫೈ ಕೊಟ್ಟರು ಅಂತ ಗೊತ್ತಿಲ್ಲ. ಅಪ್ಲಿಕೇಶನ್ ಸಪೋರ್ಟ್ ಸಹ ಇದೆ. ಇವ್ರದ್ದು ಎಸ್ ಜೆ ಕ್ಯಾಮ್ರಾವ್ರದ್ದು ಅಪ್ಲಿಕೇಶನ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಇದು ನನಗೆ ಇಷ್ಟ ಆಯಿತು, ಆಯಿತಾ. ಈ ಒಂದು ಇದರಲ್ಲಿ ವೈಫೈ ಆನ್ ಮಾಡ್ಕೊಂಡು ನೀವು ಆರಾಮಾಗಿ ಸ್ಮಾರ್ಟ್ಫೋನ್ ಅಪ್ಲಿಕೇಶನ್ ಇದೆ, ಅದರಲ್ಲೇ ಕಂಟ್ರೋಲ್ ಮಾಡ್ಬೋದು. ನೀವು ಅದರಲ್ಲೇ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡ್ಬೋದು, ಆಯಿತಾ. ಒಂದು ಸ್ವಲ್ಪ ಸಮಾಧಾನ ಆಯಿತು ನನಗೆ. ಅಪ್ಪ, ಇದರಲ್ಲಿ ನಮಗೆ ಟಚ್ ಸ್ಕ್ರೀನ್ ಕೊಟ್ಟಿಲ್ಲ, ಅಟ್ಲೀಸ್ಟ್ ಅಪ್ಲಿಕೇಶನ್ ಸಪೋರ್ಟ್ ಕೊಟ್ಟು ಅಲ್ಲೇ ನಾವು ಕಂಟ್ರೋಲ್ ಮಾಡೋ ರೀತಿ ಕೊಟ್ಟಿದ್ದಾರಲ್ವ, ಅದು ನನಗೆ ಓಕೆ ಒಳ್ಳೆ ಫೀಚರ್ ಅಂತ ಅನ್ನಿಸ್ತು. ಅಲ್ಲೇ ನಾವು ಈ ರೆಸೊಲ್ಯೂಷನ್ನ, ಫೋಟೋ ಕ್ವಾಲಿಟಿಯನ್ನು ಪ್ರತಿಯೊಂದನ್ನು ಕೂಡ ನಾವು ಆ ಒಂದು ಅಪ್ಲಿಕೇಶನಲ್ಲಿ ಕಂಟ್ರೋಲ್ ಮಾಡ್ಬೋದು. ಅಲ್ಲೇ ನಾವು ಈ ಫೋಟೋಸ್ ವೀಡಿಯೋಸ್ನ ಕೂಡ ಅಲ್ಲೇ ನೋಡ್ಕೊಬೋದು. ಚೆನ್ನಾಗಿದೆ ಅಪ್ಲಿಕೇಶನ್ ಒಂದು ಲೆವೆಲ್ಗೆ. ಯೂಸರ್ ಫ್ರೆಂಡ್ಲಿ ಕೂಡ, ಏನು ಕಾಂಪ್ಲಿಕೇಟೆಡ್ ಇಲ್ಲ. ಇದು 2.4 GHz ವೈಫೈ, ಆಯಿತಾ. ಸೊ ಟ್ರಾನ್ಸ್ಫರ್ ಸ್ಪೀಡೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 2 ಇಂಚಿನ ಡಿಸ್ಪ್ಲೇ ಇದಾಗಿದೆ.
ಪಿಕ್ಸೆಲ್ ಡೆನ್ಸಿಟಿ ಒಂದು ಲೆವೆಲ್ಗೆ ಚೆನ್ನಾಗಿದೆ ಆಯಿತಾ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇನ್ನೂ ಕೆಟ್ಟದಾಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿದೆ ಪಿಕ್ಸೆಲ್ ಡೆನ್ಸಿಟಿ. ಈ ಫ್ರಂಟಿಂದು ಅಷ್ಟೇ ಏನು 1 ಇಂಚ್ ಇರ್ಬೋದು ಅಷ್ಟೇ, 1 ಇಂಚಿನ ಡಿಸ್ಪ್ಲೇ ಇದು. ಇದು ಕೂಡ ಬ್ರೈಟ್ ಆಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಹೆವಿ ಕಂಪ್ರೆಸ್ಡ್ ಅಂತ ಅನಿಸುತ್ತೆ ಆಯಿತಾ. ಇನ್ನು ಈ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ 12 MP ಸೆನ್ಸಾರ್ ಇದೆ. ಸೊ ನಾವಿದಕ್ಕೆ SD ಕಾರ್ಡನ್ನು ಹಾಕೊಂಬಿಟ್ಟು ರೆಕಾರ್ಡ್ ಮಾಡ್ಕೊಬೇಕಾಗತ್ತೆ. ಯಾವುದೇ ಇನ್ಬಿಲ್ಟ್ ಸ್ಟೋರೇಜ್ ಈ ಒಂದು ಆ್ಯಕ್ಷನ್ ಕ್ಯಾಮ್ರಾದಲ್ಲಿಲ್ಲ. ಮತ್ತು ಇದು ಅಪ್ ಟು 4K 30 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಹೆವಿ ವೈಡ್ ಆಗಿದೆ, ತುಂಬ ವೈಡ್ ಆಗಿದೆ. ಅದು ನನಗೆ ಅಷ್ಟಂಗೆ ಅವಶ್ಯಕತೆ ಇರಲಿಲ್ಲ ಅಷ್ಟೊಂದು ವೈಡ್ ಕೊಡುವಂಥದ್ದು. ಅವ್ರು ಹೇಳೋ ಪ್ರಕಾರ ಅಪ್ ಟು 170 ಡಿಗ್ರಿ ಅಲ್ಟ್ರಾ ವೈಡ್ ಅಂತ ಹೆವಿ ವೈಡ್ ಆಗಿದೆ, ಬಟ್ ಅಷ್ಟೊಂದು ವೈಡ್ ಅವಶ್ಯಕತೆ ಇರಲಿಲ್ಲ ಅಂತ ಅನ್ನಿಸ್ತು. ನಾವು ಅದನ್ನು ಚೇಂಜ್ ಮಾಡೋಕ್ಕೂ ಆಗಲ್ಲ. ಗೋಪ್ರೋನೆಲ್ಲ ನಾವು ಎಷ್ಟು ವೈಡ್ ಬೇಕು ಅಂತ ಚೇಂಜ್ ಮಾಡ್ಕೊಬೋದು, ಇದರಲ್ಲಿ ಅದು ನಾವು ಚೇಂಜ್ ಮಾಡೋದಕ್ಕೂ ಆಗಲ್ಲ. ಅದೊಂದು ಸ್ವಲ್ಪ ಬೇಜಾರಾಯ್ತು ನನಗೆ. ಮತ್ತು 2K ರೆಸೊಲ್ಯೂಷನ್ ಸಹ ಇದೆ, ಫುಲ್ HD ಅಪ್ ಟು 30 FPS ಇದು ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಕ್ವಾಲಿಟಿ ಬಗ್ಗೆ ನಾನು ಆಮೇಲೆ ಮಾತನಾಡ್ತೀನಿ ಆಯಿತಾ. ಇನ್ನು ಇದರಲ್ಲಿ ನಮಗೆ ಸ್ಪೀಕರ್ ಇದೆ, ನಾವು ಮೀಡಿಯಾನ ಇಲ್ಲೇ ಪ್ಲೇ ಮಾಡ್ಕೊಬೋದು, ರೆಕಾರ್ಡ್ ಮಾಡಿದ ವಿಡಿಯೋನ ಇಲ್ಲೇ ಪ್ಲೇ ಮಾಡ್ಬೋದು, ಇಲ್ಲೇ ನೋಡ್ಕೊಬೋದು. ಸ್ಲೋ ಮೋಷನ್ನು, ಟೈಮ್ ಲ್ಯಾಪ್ಸು ಎಲ್ಲ ಫೀಚರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕ್ವಾಲಿಟಿ ಬಗ್ಗೆ ನಾನು ಆಮೇಲೆ ಮಾತನಾಡ್ತೀನಿ ಆಯಿತಾ. ಸೊ ಫೋಟೋ ಮೋಡ್ ಸಹ ಇದೆ. ಸೊ ಫೋಟೋ ಮೋಡ್ಗೆ ಸ್ವಿಚ್ ಮಾಡಿಕೊಂಡು ಫೋಟೋನು ಕೂಡ ನೀವು ಕ್ಯಾಪ್ಚರ್ ಮಾಡ್ಬೋದು, ಬಟ್ ಅದು ಕೂಡ ಕಂಪ್ರೆಸ್ ಆಗಿ ಬರುತ್ತೆ. ಕೆಲವೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫೋಟೋ ಕ್ವಾಲಿಟಿ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಕಂಪ್ರೆಸ್ ಆಗಿಬಿಟ್ಟು ಬರುತ್ತೆ ಆಯಿತಾ. ಫೋಟೋ ಒಂಥರ ಶ್ರಿಂಕ್ ಆಗಿರೋ ಥರ ಅನಿಸುತ್ತೆ ಆಯಿತಾ. ಜೊತೆಗೆ ಇದರಲ್ಲಿ ಲೂಪ್ ಮೋಡ್ ಸಹ ಇದೆ, ಅಂದರೆ ರೆಕಾರ್ಡಿಂಗ್ ಫುಲ್ ಕಂಪ್ಲೀಟ್ ಆಯಿತು ಅಂತ ಅಂದರೆ ಮತ್ತೆ ರೀಪ್ಲೇಸ್ ಆಗುತ್ತೆ. ರೆಕಾರ್ಡ್ ಆಗಿರೋದು ಮುಂಚೆ ಹಳೇದೇನಿರುತ್ತೆ ನೀವು ಕಾಪಿ ಮಾಡ್ಕೊಂಡು ರೀಪ್ಲೇಸ್ ಆಗಿಬಿಡುತ್ತೆ. ಆಮೇಲೆ ಈ ಒಂದು ಆ್ಯಕ್ಷನ್ ಕ್ಯಾಮ್ರಾನ ನೀವು ಬೇಕಾದರೆ ಡ್ಯಾಶ್ ಕ್ಯಾಮ್ ರೀತಿಯಲ್ಲಿ, ಕಾರಲ್ಲಿ ಡ್ಯಾಶ್ ಕ್ಯಾಮ್ ಇರುತ್ತಲ್ವ, ಸೊ ಆ ರೀತಿಯಲ್ಲೂ ಬೇಕಾದರೆ ನೀವು ಯೂಸ್ ಮಾಡ್ಕೊಬೋದು. ಮತ್ತು ವೆಬ್ ಕ್ಯಾಮ್ ರೀತಿಯಲ್ಲೂ ಸಹ ಯೂಸ್ ಮಾಡ್ಕೊಬೋದು. ನಿಮ್ಮ ಕಂಪ್ಯೂಟರ್ ಕನೆಕ್ಟ್ ಮಾಡಿಕೊಂಡು ಮೈಕ್ರೋ USB ಪೋರ್ಟ್ ಇದೆ, ಆರಾಮಾಗಿ ಕಂಪ್ಯೂಟರ್ ಕನೆಕ್ಟ್ ಮಾಡಿಕೊಂಡು ವೆಬ್ ಕ್ಯಾಮ್ ರೀತಿಯಲ್ಲೂ ಕೂಡ ಯೂಸ್ ಮಾಡಿ ಮಲ್ಟಿಪರ್ಪಸ್ ರೀತಿಯಲ್ಲಿ ಇದನ್ನು ನೀವು ಯೂಸ್ ಮಾಡ್ಕೊಬೋದೈತೆ. ಕಂಟಿನ್ಯೂಸ್ ರೆಕಾರ್ಡಿಂಗ್ ಆಪ್ಷನ್ ಸಹ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಅಪ್ ಟು 128 GB SD ಕಾರ್ಡನ್ನು ನಾವು ಇದಕ್ಕೆ ಹಾಕ್ಬೋದು. ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದನ್ನು ಚಾರ್ಜ್ ಮಾಡೋದು ಅಷ್ಟೇ, ಈ ಚಾರ್ಜ್ ಮಾಡೋದಕ್ಕೆ ಮೈಕ್ರೋ USB ಚಾರ್ಜಿಂಗ್ನಲ್ಲೇ ನಾವು ಮಾಡ್ಕೊಬೋದು. ಇದರಲ್ಲಿ ನಮಗೆ ಬ್ಯಾಟ್ರಿಯನ್ನು ತೆಗೆಯುವಂಥ ಆಪ್ಷನ್ ಸಹ ಇದೆ. ತೆಗೆದುಬಿಟ್ಟು ಎಕ್ಸ್ಟರ್ನಲ್ ಬ್ಯಾಟ್ರಿ ಚಾರ್ಜರ್ ನಂಗೆ ಅನ್ನಿಸ್ದಂಗೆ ಗೊತ್ತಿಲ್ಲ, ಇವ್ರದ್ರಲ್ಲಿ ಇದೆಯೋ ಹೆಂಗೆ ಅಂತ ಗೊತ್ತಿಲ್ಲ. ಯೂಶ್ವಲಿ ಗೋಪುರನೆಲ್ಲ ಎಕ್ಸ್ಟರ್ನಲ್ ಬ್ಯಾಟ್ರಿ ಚಾರ್ಜರ್ ಸಿಕ್ಬಿಡುತ್ತೆ. ಬಾಕ್ಸ್ ಒಳಗೆ ಅವ್ರೇನು ಕೊಟ್ಟಿಲ್ಲ ಚಾರ್ಜರ್ನ, ಸೊ ಈ ಮೈಕ್ರೋ USB ನಾವು ಚಾರ್ಜನ್ನು ಮಾಡಬೇಕಾಗತ್ತೆ. ಇನ್ನು ಇದನ್ನು ಬಿಟ್ಟರೆ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ನಾನು ಚೆಕ್ ಮಾಡ್ದಂಗೆ ಬರೀ 900 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ತುಂಬ ಜಾಸ್ತಿ ಹೊತ್ತು ಬರೋಲ್ಲ ಆಯಿತಾ. ನಂಗೆ ಅನ್ನಿಸ್ದಂಗೆ 1 ಅವರ್ ರೆಕಾರ್ಡ್ ಆದರೆ ದೊಡ್ಡ ವಿಷಯ ಅಂತ ಅನಿಸುತ್ತೆ. ನಾನು ಟೆಸ್ಟ್ ಮಾಡೋದಕ್ಕೆ ಹೋಗಿಲ್ಲ. ನಾನು ಚೆಕ್ ಮಾಡಿದ ಕೆಲವೊಂದು ರಿವ್ಯೂಸ್ ನೋಡ್ದಂಗೆ ಬ್ಯಾಟ್ರಿ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ಬಟ್ 5,000 ರೂಪಾಯಿ ಇರೋದ್ರಿಂದ ನಮಗೆ ಹೆವಿ ಗೋಪ್ರೋ ಇದಕ್ಕೆಲ್ಲ ಬಡ್ಜೆಟ್ ಹಾಕೋದಕ್ಕಾಗಲ್ಲ. 5,000 ರೂಪಾಯೇ ಬಡ್ಜೆಟ್ 1 ಅವರ್ ಬೇಕಾದ್ರೆ ಇದನ್ನು ಪ್ರಿಫರ್ ಮಾಡ್ಬೋದು. ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ವಿಡಿಯೋ ಕ್ವಾಲಿಟಿ ಓಕೆ ಅನ್ನಿಸ್ತು, ಇಂಪ್ರೆಸಿವ್ ಅಂತ ಅನ್ನಲ್ಲ. ಈ ಪ್ರೈಸ್ ರೇಂಜಿಗೆ ಓಕೆ, 5,000 ರೂಪಾಯಿಗೆ ಓಕೆ ಗುರು. 4K ಪರವಾಗಿಲ್ಲ, 2.8K ಬೆಟರ್ ಅನ್ನಿಸ್ತು 4Kಗಿಂತ, ಈಗ ಗೊತ್ತಿಲ್ಲ. ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಆದರೆ ಇದರ ಸ್ಟೆಬಿಲೈಸೇಷನ್ ಮೋಡ್ ಇದೆ ಆಯಿತಾ. ಸೊ ಅದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅಲ್ಲ, ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸ್ EIS ಅಂತ ಇದೆ ಇದರೊಳಗಡೆ. ಸೊ ಅದನ್ನು ನೀವು ಆನ್ ಮಾಡ್ಕೊಂಡಿದ್ರೆ ಒಂದು ಲೆವೆಲಿಗೆ ಸ್ಟೇಬಲ್ ಆಗುತ್ತೆ, ಹೆವಿ ಸ್ಟೇಬಲ್ ಅಂತ ಅನ್ನಲ್ಲ. ಸೊ ಆ ಸ್ಯಾಂಪಲ್ ನೋಡ್ಕೊಂಡು ನೀವೇ ಜಡ್ಜ್ ಮಾಡ್ಬೋದು. ನಾನು ನಿಮಗೆ ಸಜೆಸ್ಟ್ ಮಾಡೋದಾದ್ರೆ ಏನಂತ ಗೊತ್ತಾ, ಇದ್ರ ಬದಲು ಯಾವುದಾದ್ರೂ ಯೂಸ್ಡ್ ಗೋಪ್ರೋ ಹಳೇದು ಆಯಿತಾ, ಗೋಪ್ರೋ 6 or 7 ತೊಗೊಂಡ್ರೆ ಇನ್ ಕೇಸ್ ಕಡಿಮೆಗೆ ಸಿಗ್ತಾಯಿದೆ ಅಂದರೆ ಬೆಟರ್ ಅನಿಸುತ್ತೆ. ಏನಕ್ಕೆ ಅಂದರೆ ಗೋಪ್ರೋ 5, 6, 7 ಎಷ್ಟೋ ಬೆಟರ್ ಕ್ವಾಲಿಟಿಯನ್ನು ಪ್ರೊಡ್ಯೂಸ್ ಮಾಡ್ತಿದ್ದಕ್ಕಿಂತ ಆಯಿತಾ. ಗೋಪ್ರೋ ನೀವು ಇನ್ನೂ ಹಳೇದು ತೊಗೊಂಡ್ರೆ ಒಳ್ಳೊಳ್ಳೆ ಕ್ವಾಲಿಟಿದು ಬರುತ್ತೆ. ಈಗ ಇರೋ 12 ಎಲ್ಲ ಬಂದಿದೆ, ಬೇಡ ಅದಕ್ಕೆಲ್ಲ ನಿಮಗೆ 35, 40, 50 ಸಾವಿರ ಆಗುತ್ತೆ. ಹಳೇ ಗೋಪ್ರೋಗಳೇನಾದರೂ ನಿಮಗೆ ಕಡಿಮೆಗೆ ಸಿಗ್ತಾಯಿದೆ ಅಂತ ಅಂದರೆ, ಅಥವಾ ಹಳೇ ಗೋಪ್ರೋಗಳು ಈಗೇನಾದರೂ ಕಡಿಮೆ ದುಡ್ಡು ಆಗಿದ್ದರೆ ಇರೋ 6, 7 ಅವೆಲ್ಲ ತೊಗೊಂಡ್ರೆ ನಂಗೆ ಅನ್ನಿಸ್ದಂಗೆ ಬೇಜಾನಾಯಿತು. ಇದರಲ್ಲಿ ಟಚ್ ಸ್ಕ್ರೀನ್ ಇಲ್ಲ ಗುರು. ಅದರಲ್ಲ ಅಟ್ಲೀಸ್ಟ್ ನಮಗೆ ಆ ಟೈಮಲ್ಲೇ ಟಚ್ ಸ್ಕ್ರೀನ್ ಕೊಡ್ತಾಯಿದ್ರು ಅಂತ ಕಾಣುತ್ತೆ, ನನಗೆ ನೆನಪಿಲ್ಲ. ನಾನು ಹೀರೋ 10 ಯೂಸ್ ಮಾಡಿ, ಅದರಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ಟಚ್ ಸ್ಕ್ರೀನ್ ಸಿಗುತ್ತೆ ನಿಮಗೆ. ಸೊ ನೋಡಿ, ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ, ಬಟ್ ಸ್ಟಿಲ್ ತೊಗೋಬೇಕು ಅಂತಂದರೆ ಸ್ಯಾಂಪಲ್ನು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಅಂತಂದರೆ ತೊಗೊಬೋದು. ಕೆಲವೊಂದು ಬೈಕಲ್ಲಿ ಇದನ್ನು ಕನೆಕ್ಟ್ ಮಾಡಿಕೊಂಡು ರೈಡ್ ಮಾಡಿ ಅದನ್ನು ಕೂಡ ಸ್ಯಾಂಪಲ್ ತೋರಿಸ್ತಾ ಇದ್ವಿ. ನಿಮಗೆ ಈ ಕ್ವಾಲಿಟಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಅಂದರೆ ತೊಗೊಬೋದು. ಬಟ್ ಇದು
ಒಳ್ಳೆ ಕ್ವಾಲಿಟಿ ಅಲ್ಲ. ಈ ಪ್ರೈಸ್ ರೇಂಜಿಗೆ ಇವ್ರು ಕೊಡ್ತಿರುವಂಥ ಫೀಚರ್ ಓಕೆ ಅನ್ನಿಸ್ತು. ಏನಕ್ಕೆ ಅಂದರೆ ಈ ಪ್ರೈಸ್ ಅಂದರೆ ಕಾಂಪಿಟೇಷನ್ ಇಲ್ಲ ಆಯ್ತಾ. ಇನ್ನೂ ಇದಾವೆ ಆ್ಯಕ್ಷನ್ ಕ್ಯಾಮ್ರಾಗಳು ಇದಕ್ಕಿಂತ ವರ್ಸ್ಟಾಗಿ ಕ್ವಾಲಿಟಿಯನ್ನು ನೀಡುವಂಥ ಆ್ಯಕ್ಷನ್ ಕ್ಯಾಮ್ರಾಗಳು ಸಿಗ್ತವೆ ಆಯಿತಾ. ಇರೋದ್ರಲ್ಲಿ ಇದು ಬೆಟರ್ ಅಂತ ಅನ್ನಿಸ್ತು ನನಗೆ. ಸೊ ಇದಿಷ್ಟು ಈ ಒಂದು SJ ಕ್ಯಾಮ್ ಆ್ಯಕ್ಷನ್ ಕ್ಯಾಮ್ರಾ ಬಗ್ಗೆ. ನಿಮಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ತಗೋತೀರಾ? ಕಾಮೆಂಟಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ತಗೊಳ್ಳೋರು ಸ್ಟಿಲ್ ತೊಗೋಬೇಕು ಅನ್ನೋರು ತೊಗೋಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.